ಅಜ್ಜನ ಹೆಸರು ಇಡ್ತೀನಿ ಅಂದ್ ಅಜ್ಜನ ಹೆಸರು ಇಡೋಣ ಮತ್ತೇನೈತಿ ಫೋನ ತಗಡಂದ ಕಾಲ್ ಮಾಡಿ ಸರಿ ಅದು ಡಾಕ್ಟರ್ ಮೇಲೆ ಹುಚ್ಚಿ ಹೊತ್ತ ಕುಂತಷ್ಟು ಪಗಾರ ದುಡ್ದಷ್ಟು ಪಗಾರ ಎಲ್ಲ ಮಂದಿ ಬರ್ತಿದ್ದಿಲ್ಲ ಅಲ್ರಿ ಅವನೇನು ದಿನ ಚಂಚಲ ಒಂದು ಅರ್ಧ ತಾಸು ತಗೊಂಡ್ಬಿಡ್ರಿ ಅವ್ನ ಪಗಾರ ಅವ್ನ ಬಲ್ಲಿ ಐತೆ ಆದ್ರೆ ಅವ್ನ ಬಿನ್ ಪಗಾರ ಯಾರಿಗೂ ಕಳ್ಸಂಗಿಲ್ಲ. ಅವಾಗ ನಾವು ಸಣ್ಣವರಿದ್ದಾಗ ಬರ್ತಿದ್ವಿ 25 ವರ್ಷದ ಹಿಂದೆ. ಅವಾಗ ಅಮಾವಾಸ್ಯೆ ದಿವಸ ಏನು ಜನ ಬರ್ತಿದ್ರು ದೇವಸ್ಥಾನಕ್ಕೆ, ಇವತ್ತು ಪ್ರತಿ ದಿವಸ ಅಷ್ಟು ಜನ. ಇನ್ನು 18 ಕರಗಳು ಅವ್ರು ಬೇಕಾದ್ರೆ ಅವ್ರು ನಮ್ಗೆ ಲಾಭ ಐತೆ ಹೇಳ್ಬೋದು ಕರೆ. ನನ್ನ ಅತ್ತೆ ಅನುಭವ ಪ್ರಕಾರ ಭಾಳ ಮಂದಿ ಸರಿ ಹೇಳ್ಬೇಕೈತ್ರಿ ಗೌರ್ಮೆಂಟ್ದಿಂದ ಕುರುಗಳಿಗೆ 5 ಸಲ ಆದ್ರಿ ನುಕ್ಸಾನಾಗಿ. ಭಕ್ತಿಯಿಂದ ಯಾರು ದುಡಿತಾರ ನೋಡ್ರಿ ಅವ್ರಿಗೆ ಏನು ಕಡಿಮೆ ಇಲ್ಲ ನೋಡ್ರಿ, ಎಲ್ಲ ಥರದಿಂದ ಸೌಕರ್ಯ. ನೀರು ತುಂಬಾನ ಏನಪ್ಪ ಡೆಲಿವರಿ ಎಲ್ಲ ಚಲೋ ಆಯ್ತಾ? ಹಾಂ ಚಲೋ ಆಯ್ತು ಅಂತ ಅದೆಲ್ಲ ಮನೆ ಹೆಣ್ಮಕ್ಳು ರೀ. ಮತ್ತೇನೈತ್ರಿ ನಮ್ಮ ಮನೆ ಏನಂದ್ರೆ ಭಾಳ ಕುರಿ ಕಾಯಕ್ಕೆ ಹೋಗೋಣ ಭಾಳ ಜನ ಹೆಸರು ಇಡ್ತಿರ್ಬೇಕಾ ಅಂದ್ರೆ ಮತ್ತು ನನಗೆ ಗೊತ್ತಿಲ್ಲ ಇಡ್ತಾರೋ ಇಲ್ಲ ಆಂಬಲ್ರಿ ಹೆಸರು ಅದನ್ನೇ ಹಿಡಿದ್ರಿ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಮತ್ತೇನೈತಿ ಆ ಕಡೆ ಪೂನ ಬರ್ತೀರಿ ತೆರೆದಾದಿಂದ ಕಾಲ್ ಮಾಡಿ ಇದು ಸಂಡಾಸ್ ಆಗಲ್ಲತ್ತಂದ್ರೆ ಅವರು ಮಿರಾಜಿಗೆ ಬರೆದು ಕೊಡ್ತೇನೆ ಅಂದ್ರೆ ಮಿರಾಜಿಗೆ ಬರೆದು ಕೊಡ್ತಾನೆ. ಮತ್ತೇನಾಯ್ತು ಮತ್ತು ನಾನು ಅಜ್ಜನ ಹೆಸರು ಇಡ್ತೀನಿ ಅಂದ್ ಅಜ್ಜನ ಹೆಸರು ಇಡೋಣ ಮತ್ತೇನೈತಿ ಫೋನ ತಗಡಂದ ಕಾಲ್ ಮಾಡಿ ಸರಿ ಅದು ಡಾಕ್ಟರ್ ಮೇಲೆ ಹುಚ್ಚಿ ಹೊತ್ತ ಪವಾಡ ಒಂದೇ ಬಿಟ್ಟಿಗೆ ಬೇಡಿದ್ರಿ ಆ ಹೆಸರು ಭಾಳ ಅಜ್ಜನ ಹೆಸರು ಹಂಗೈತ್ರಿ ಅದ ಅಂದ್ರೆ ನಮಗೆ ಗೊತ್ತಿಲ್ಲ ಹೆಸರು ಇಡ್ತಾರೋ ಇಲ್ಲೋ ಭಾಳ ಅದ ನಮಗೆ ಗೊತ್ತಿದ್ರ ಮತ್ತು ಅದು ಇಡ್ತಾರೋ ಇಲ್ಲೋ ಆಂಬಲ್ ನನಗೆ ಇದಿತ್ತಲ್ರಿ ಅದು ಇಡ್ತೀನಿ ನಾವು ಮತ್ತೆ ಈಗ ಏನು ಆನಂದ ಅದ ಅಜ್ಜನ ಹೆಸರು. ಈಗ ನಮ್ಮ ಚಪ್ರ ನಮ್ಮ ಕತ್ಗಳು ನಮ್ಮ ಜಮ್ಕೊಂಡು ಬಿಡ್ತಾರೆ, ನಮ್ಮ ಮಾಮಗಳು ಸುಖ ಇರ್ತದ್ರಿ ಅಂದ್ರೆ ವಸ್ತಿ ನಾವು ಹೀರೋ ಅಂತಿದ್ವಿ ಅವ್ರಿಗೆ, ಅವ್ರು ಇರ್ತಿದ್ರು ಒಂದೇ ಚಪ್ರ ಎಲ್ಲಿ ಇರ್ಬೇಕು ಅವ್ರು ಮಳಿ ಪಳಿ ಬಂದ್ರೆ ಸಣ್ಣ ಮನೆ ಇದ್ದಿದ್ದಕ್ರಿ. ಹಾಂ ನಾವು ಹೀರೋ ಅನ್ನೋರಲ್ಲ ಮತ್ತು ನಾವು ಅವ್ರು ಇರ್ತಿದ್ರು ಅವ್ರಿಗೆ ಬರ್ತಾ ಹಾಕಿದ್ದಾರೆ ಅವ್ರು ಹೋಗ್ತಿದ್ರು ಹಿಂಗೆ ನಮಗೆ ಬರ್ತಾನೆ. ಈಗ ಎಲ್ಲ ಮನೆಗಳು ಇದು ಎಲ್ಲ ಜಾಗ ಅದಾವ್ರಿ ಎಲ್ಲ ಹಿಂದೆ ಆಶೀರ್ವಾದ ಮಾಡ್ತಾರೆ. ನೀವು ಸತ್ತಿಲೆ ದುಡ್ದಿರಿ ಅದಕ್ಕೆ ಭಕ್ತಿಯಿಂದ ದುಡಿಬೇಕು ಹೌದಿಲ್ಲ? ಹಾಂ ಭಕ್ತಿ ಬೇಕ್ರಿ. ಭಕ್ತಿಯಿಂದ ಯಾರು ದುಡಿತಾರ ನೋಡ್ರಿ ಅವ್ರಿಗೆ ಏನು ಕಡಿಮೆ ಇಲ್ಲ ನೋಡ್ರಿ, ಎಲ್ಲ ಥರದಿಂದ ಸೌಕರ್ಯ. ಎಲ್ಲ ಆನಂದ ಐತ್ರಿ ಅಜ್ಜನ ಏನು ನಾವು ದಗದ ಮಾಡ್ಬೇಕು ಅಜ್ಜನ ಹೆಸರು ಬಾರೋ ಬೈ ಬಾದಿಂದ ಇದಾರ ಅವ್ನು ನೋಡ್ದಂಗ ಐತೆ ನನಗೆ ಅದೇ ಬಾ ಮಾತಾಡ ಬಾರೋ ಹುಲಿ ಬಾಯಿಲ್ ಬಾಯಿಲ್ ಹೆಸರೇನು ನಿಂದು? ನನ್ನ ಹೆಸರು ಚಂದ್ರು. ಯಾವ್ರ? ಹಿರೇಬದ್ನೂರು. ಎಷ್ಟು ವರ್ಷ ಆತೈತಿ? ನಾ ಬಂದೊಂದು 3 ವರ್ಷನಾಗ ಬಂದ. 3 ವರ್ಷ. ನೀ ಇಂಥ ವಯಸ್ಸಿನಾಗ ಬಂದೇನ್ರಿ ಏನ್ರ ಆಗಿರ್ಬೇಕು ಭಾಳ ಮಂದಿ ಪವಾಡ. ನಮ್ಗೂ ಯಾಕಂದ್ರೆ ವಯಸ್ಸಿನ ಹುಡುಗರು ಅಡ್ಡಾಡ್ತಿರ್ತಾವ ಇಂಥ ಕುರಿ ಕಷ್ಟ ಬೇಡಕೈತೆ ಅವ್ರಿಗೆ. ನೀ ಬಂದ ಮ್ಯಾಗ ನಮಗೂ ಐತೇನೆಲ್ಲ ಅದ ನಮಗೆ ಮಾಡ್ಯಾನೆಲ್ಲ ಎಲ್ಲ ಮಾಡ್ಯಾನ ಏನದಿಲ್ಲ ಮಾಡ್ಯಾನ. ಏನಾಗಿದ್ದು ಏನು ಮನ್ಯಾಗ ಸಂಸಾರ ಎಲ್ಲ ಐತೇನೆ ಅದ ಎಲ್ಲ ಐತೇನ ಹೋಗಿ ಬಂದು ಮಾಡ್ತೇವೆ ನಾವು ಊರಿಗೆ ಹೋಗಿ ಬಂದು ಮಾಡ್ತೇವೆ. ಅವ ನಮ್ಮ ದಾಡಪ್ಪ ನಾವು ಕರ್ಬರಿ ಮನೆ ನಾವು ಕಾಸು ದಾಡಪ್ಪ. ನಮ್ಮ ಅಪ್ಪ ನಮ್ಮ ಊರದನ್ರಿ, ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ತಂಗಿ ನಮ್ಮ ತಮ್ಮ ಊರದನ್ರಿ. ಎಲ್ಲ ಚಲೋ ಐತಿ ಎಲ್ಲ ಚಲೋ ಐತಿ. ಹಬ್ಬಕ್ಕೆಲ್ಲ ಯಾವಾಗ ಹೋಗಿದ್ದೇನೆಲ್ಲ ಊರ್ ಕಡೆ ಅಮಾಸಿ ಇದ್ದೀರಿ ಅಮಾಸಿ ಹೋಗಿ ಮೈನ್ ಬಂದ್ರಿ. ರಕ್ಷಾಬಂಧನಕ್ಕೆ ಹೋಗಿದ್ದೇನೆಲ್ಲ ತಂಗಿ ಕಡೆ ಹೋಗಿಲ್ಲ. ಎಷ್ಟು ಕಟ್ಟಾರ್ರಿ? ಇಲ್ಲೇ ಬಂದು ಕಟ್ಟಾರ್ರಿ ಅಜ್ಜನ ಕಡೆಗೆ ಏನ್ ಇಲ್ಲಂಗಿಲ್ರಿ ಎಲ್ಲ ಭಕ್ತರು ಬಂದು ಕಟ್ಟಿವ್ರಿ ಹೆಂಗ್ರಿ? ಭಕ್ತರು ಬರ್ತಾರೆ. ಹೌದ್ರಿ? ಯಾವ್ರಿಗೆ ಇದ್ರಿ ಅವಾಗ ಕುರಿ? ಇಲ್ಲೇ ಇದ್ದೀವ್ರಿ. ಇಲ್ಲೇ ಇದ್ರಿ? ಹೌದ್ರಿ? ಬರ್ರಿ ಮರಿ ಹಾಕೊಂಡ್ ಬರ್ರಿ ಮಗ ಮರಿ ಇಲ್ಲೇ ಇದೇವ್ ನಾವು ಹಗಲಿಲ್ಲ ಹಗಲಿಲ್ಲ ಮಾತಾಡ್ರಿ ಆರಾಮ. ಕರವರಿ ಅವ್ರು ಯಾವಾಗ ಬಂದಿರಿ ನಿಮ್ಮ ಕಡೆ? ಇವ ನನಗೆ ಬಹುತೇಕ 4-5 ವರ್ಷ ಬಂದು. ಹೌದು. ಅದು ಪೈಲ ಇವಾಗ ಏನು ತಿಂತಿರಲ್ಲ ನೀವು ಸಂಡಾಸ್ ಮಾಡ್ಕೋತ ಪೈಲ ಬಂದು ಬರೋದು ಸಂಡಾಸ್ ಚಡ್ಯಾಗ ಮಾಡ್ಕೊಂಬಂದೆ. ಹಾಂ ನಿಮ್ಮ ಕಡೆ ಅಂತ ನಾವು 2 ಕಡೆ ಬಡದೈತಿಲ್ಲ ಅವ್ರಪ್ಪ ಫೋನ್ ಮಾಡಿ ಇನ್ನು ಮೊದಲು ನಿಮ್ಮ ಮಗನ ಕರ್ಕೊಂಡು ಬನ್ನಿಗತ್ತ. ಅವ್ರಪ್ಪ ಏನಂತಂದ ಇಲ್ಲ ನಿಮ್ಮ ಮಗ ಅದು ನೋಡ್ಕೋದು ಅವಾಗ ಮತ್ತೆ ನಮ್ಮ ಲಕ್ಷ ಬಂದು ಹುಸ್ತಾವ ಹಂಗೆ ನಾವು ಲಕ್ಷ ಮಾಡ್ಕೊಂಡು ಬಂದು ಚಂದನಿಲ್ಲ ಈ ಕಡೆ ಮಾಡ್ಕೊಂಡು ಬಂದ್ರೆ ಅವ್ರು ಹಂಗೆ ನಾವು ಲಕ್ಷ ಇರ್ತೀವಿ ಎಲ್ಲ 2 ಲಕ್ಷ ಇಟ್ಟು ಈಗ ತನ ಚಲೋ ಆಗಿಬಿಟ್ಟ ನಾವು. ಈಗ ನಮ್ಮಟ್ಟ ನಮ್ಗಿಂತ ಹೆಚ್ಚು ಸರಿ ಈಗ ಇಲ್ಲಿ ಚಡ್ಡೆ ಸಣ್ಣ ಏನು ಹೇಳ್ತೀನಿ ನಾನು ಬಡಗಾವ್ ಅಂತೈತಿರಿ ಗಣಿತ ಬಡಗಾವ್ ಊರಾಗ ಅಲ್ಲಿ ಬಾಯಿ ದೊಡ್ಡದು ಸಾತ ನನಗೆ ಹಂಚಿಗೆ ಬರಾಕೈತಿ ಸಣ್ಣ ಸಣ್ಣ ಲೋಡ್ ಬರಲ್ಲ ನೀವು ಬಾಂದ್ಕೊಲ್ಲಿ ಸಡ್ಡ ನೋಡ್ಕೊಂಡು ಸಡ್ಡ್ಯಾಗ ಹತ್ತಿದ್ರೆ ಮತ್ತೆ ಅದು ತೊಳೆದು ಬೇರೆ ತೊಳೆ ಹಚ್ಚಿ ಒಣಗಿ ಹಾಕಿದ್ವಿ ನಾವು. ಈಗ ಅವ್ನು ಹುಷಾರ ಸುಮ್ಮನೆ ದಾಡಿ ಮಾಡಿ ಶ್ರವಣ ಅಂತ ಯಾರು ಮಾಡಿಸಿಲ್ಲ ಅವ್ನು ಯಾರು ಕರ್ಕೊಂಡು ದಾಡಿ ಮಾಡ್ಕೊಂಡು ಬರೋದು ಹೋಗಿ ತಾನ ಈಗ ಇವ್ರು ಸಾಹೇಬ್ರು ಇದ್ದಿಲ್ಲ ಅವ್ರು ಖಾನಾಪುರಕ್ಕೆ ಅವ್ರು ಸಾಹೇಬ್ರಿದ್ರು ಅವ್ರ ಊರು ಸನಿಕ ಇದ್ದಾವೆ
ಅವ್ರು ಕರ್ಕೊಂಬಂದ್ರೆ ಹುಚ್ಚಿದ್ದ ಅವ್ರು ಗುರ್ತಾಡ್ದ ನೀನು ಮಾತಾಡ್ಸಿದವ್ರು ನಿನ್ನ ಸಾವಿರ ಬಂದಣ ಅಷ್ಟು ವಿಚಾರ ಆಗಿದಾರೆ ಈಗ ಭಾಳ ಅಷ್ಟು ವಿಚಾರ ಆಗಿದೆ ಮೊದ್ಲು ಅವ್ನ ಚಡ್ಡಿ ಹಂಗ ಹಾಕಕ್ ಚಡ್ಡಿಯಲ್ಲಿ ಎತ್ಕೊಂಡಿದ್ದ ಕರೆ ಈಗ ಅವ್ರ ಪಾಪ ಅವ್ರು ಅಪ್ಪ ಇಲ್ಲ ಅವ್ರ ಅಣ್ಣ ಮುಖದಾನು ತಮ್ಮ ಸಣ್ಣ ಅದಾನು ಅದೇ ರೀ ಭಾಳ ಜನ ಕೀರ್ತಿ ಅದ ಯಾವಪ್ಪ ಯಾರಿಗೆಲ್ಲ ಯಾರ್ದು ಏನಿಲ್ಲ ಅದು ಭಾಳ ಇದಾರೆ ನೋಡ್ಕೋರಿ ಅಂತ ಹೇಳಿ ಅವ್ನು ಬಿಟ್ಟಿದ್ದಾರೆ ಈಗ ಅವ್ನು ಭಾಳ ಮನೆ ಮತ್ತೆ ಆಯ್ತು ಹೌದ್ರಿ ಅವ್ರ ಅಪ್ಪ ಇದ್ದ ಹೋಗಿ ಬಂದು ಮಾಡಿದ್ರೆ ಅಪ್ಪನ ತಿರ್ಕೊಂಡ್ರಿ ಪಾಪ ಅವ್ರ ಅಂತೂ ಬರೀ ತಿರ್ಕೊಂಡ ಈಗ ಒಟ್ಟ ಮನೆಗೆ ಹೋಗಿಲ್ರಿ ಅವ ಮನೆಗೆ ಯಾವಾಗ ನೋಡೋಂಗಾದ್ರೆ ಹೋಗಿ ಬರ್ತಾ ಹೋಗಿ ಬರ್ತಾರೆ ಅವ್ರ ಮನೆ ಕರೆಸ್ತಾರೆ ಹೋಗಿ ಬರ್ತಾರೆ ಅವ್ರು ಫಸ್ಟ್ ಇಲ್ಲಿರ ಅವ್ರ ತಮ್ಮ ಕೊಲ್ಲಾಪುರ ಗೌಂಡಿ ಕೆಲಸ ಮಾಡ್ತಾ ಅವ್ ಮೂಕದ ಇವ್ ಚಲೋದ ಇವ್ ಈಗ ಜರ ಶನಿ ಆಗಿದೆ ಈಗ ಇಲ್ಲಿ ಬಂದಿನ ಶನಿ ಆಗಬೇಕ್ರಿ ಇಲ್ಲಿ ಬಂದ ಶನಿ ಆಗಿದೆ 2 ವರ್ಷ ಆತ್ರಿ ಬಂದ ಈಗ 5 ವರ್ಷ 6 ವರ್ಷ ಆಗಿದೆ 6 ವರ್ಷ ಇದು ಪ್ರತ್ಯಕ್ಷ ಅಗದಿ ಇದೆ ಯಾನೇ ಎಲ್ಲ ಜೀರೋ ಇದ್ದ ಹಂಗೆ ಪಕ್ಕ ರೀ ಖರೀ ಇದು ಪಕ್ಕ ನನಗೆ ಸ್ವತಃ ನಾನು ಅನುಭವ ಐತೆ ಮಂದಿದೆ ಏನು ಸಾವಿರ ಪಕ್ಕ ರೀ ಹಾಂ ಬರ್ರಿ ಸಾಹೇಬ್ರ ಬರ್ರಿ ಒಂದಿಟ ಮುಂದೆ ಬರ್ರಿ ನೀವು ಬರ್ರಿ ನೀವು ಇಡ್ ದೊಡ್ಡ ಮನುಷ್ಯ ಆಗಿ ನೀವು ಹೆಂಗ ಅನ್ಸಿಲ್ ಸೇವೆ ಮಾಡಿದ್ರಿ ಹಿಡಿದ್ರೆ ನಿತ್ತ ಅದು ಹೇಳ್ಬೇಕ್ರಲ್ಲ ಒಟ್ಟು ಅವ್ರು ಸಣ್ಣಾಗಿದ್ದ ಭಾಳ ದೊಡ್ಡವರು ಅವ್ರ ಹೆಸರೇನಿಲ್ಲ ವಯಸ್ಸು ಆಗೋ ತನಕ ಒಂದ್ ಸ್ವಲ್ಪ ಹುಚ್ಚು ಅಂತಿದ್ರು ಅವ್ರಿಗೆ. ಯಾಕಂದ್ರೆ ಉಡಾತನ ಮಾಡ್ತಿದ್ರು. ಉಡಾತನ ಅಂತಲ್ಲ, ಅವ ಅಂದ್ರೆ ಅವ್ರು ದೇವ್ರ ಸ್ವರೂಪಾಗಿ ಹುಟ್ಟಿದ್ರು. ಆದ್ರೆ ಇವ್ ಏನಾರು ಹೇಳಿದಂತಂದ್ರೆ ಬಳಜ ಏನಾರು ಹೇಳಿದಂತಂದ್ರೆ ಸರಿ ಆಗ್ತಿತ್ತು. ಏನಾರು ಹುಚ್ಚರ್ಗತ್ಲಿ ಹೇಳುದು ಹಂಗೆಲ್ಲ ಮಾಡ್ಕೊತಿದ್ರ. ಆಮೇಲೆ ಕುರಿ ಕಾಯ್ಕೋತ ದೊಡ್ಡವ್ರಾಗ್ತಾರೆ. ಅವ್ರೆಲ್ಲರೂ ದೊಡ್ಡವಾಗಿ ಭಾಳ ವಯಸ್ಸಾಗೋ ತನಕ ಅವಂಗ ಬಳಜ ಅಂತಂದ್ರೆ ಹುಚ್ಚ ಅಂತ ದೇವ್ರ ಸ್ವರೂಪ ಇತ್ತಲ್ಲ ಮನುಷ್ಯ. ಅದು ವಿಚಿತ್ರವಾಗಿ ಏನೇನ್ರಿ ವಿಚಿತ್ರವಾಗಿ ವರ್ತನೆ ಇದ್ದು. ಆಮೇಲೆ ಅದು ಹಂಗಾಗತೈತಿ, ಇಲ್ಲಿ ಹಿಂಗಾಗತೈತಿ, ನ್ಯಾಚುರಲ್ ಡಿಸಾಸ್ಟರ್ಗಳ ಬಗ್ಗೆ ನೀವೇನು ಹೇಳ್ತಾನಪ್ಪ ಹುಚ್ಚ ತಲೆ ಹೊರಗಿನ ವಿಚಾರ ಹೇಳ್ತಿದ್ರಿ ಭಾಳ. ಅಂದ್ರೆ ಸಾಮಾನ್ಯ ಮನುಷ್ಯ ಆಗ್ತೀವಿ ಅಂತ ವಿಚಾರ ಇತ್ತು ಅಂತಂದ್ರೆ ಅವ ಶಾಣೆ ಆಗ್ತಾನೆ ಅಂತಾನೆ. ಸಾಮಾನ್ಯ ಮನುಷ್ಯ ತಿಳಿಲಿಲ್ಲ ಅಂತಂದ್ರೆ ಇವೇನು ಹುಚ್ಚ ಅದನಪ್ಪ ಅಂತ ಹೇಳಿ. ನಂಗೆ ತಿಳಿಲಿಲ್ಲ ಅಂದ್ರೆ ಅವ ಮನುಷ್ಯ ಒಂದಿನ ಹುಚ್ಚ ಅಂತ ಹೋಗ್ತೀವಲ್ಲ ಹಂಗೆ ದೊಡ್ಡವಾದ ನಂತರ ಆಮೇಲೆ ಕುರಿ ಕಾಯ್ಕೋತ ಕರ್ನಾಟಕ ಮಹಾರಾಷ್ಟ್ರದಾಗ ಎಲ್ಲ ಕಡೆ ತಿರುಗಾಡಿ ಸಾಕಷ್ಟು ಭಕ್ತರ ಸಂಖ್ಯೆ, ಅಪಾರ ಭಕ್ತರ ಸಂಖ್ಯೆ. ಬಳಜ ಇದ್ದಾಗೂ ಕೂಡ ಕೆಲವೊಬ್ಬರು ಅವರು ಪವಾಡಗಳ ಬಗ್ಗೆ, ಅವರು ಒಂದು ಶಕ್ತಿ ಬಗ್ಗೆ ಅನುಭವಿಸಿದವರು ಅದಾರ. ಆಮೇಲೆ ಅವರು ಎಲ್ಲ ಅವ್ರ ಜೋಡಿ ಇದ್ದಿನವ್ರು ಇದ್ರು. ಅವಾಗನ ಇವರು ಸೇವೆ ಮಾಡ್ತಿದ್ರು. ಅವರು ಬಳಜ ಇದ್ದಾಗನ ಇವರು ಸೇವೆ ಮಾಡ್ತಿದ್ರು. ಆದರೆ ಕಡಿಮೆ ಸಂಖ್ಯೆ ಆಯಿತು. 1966ನೇ ಇಸ್ವಿಯಾಗ ಅವರು ಸಮಾಧಿ ತಗೊಂಡ್ರು. ಅಮ್ಮಾಪುರ 1966ನೇ ಇಸ್ವಿಯಾಗ ಸಮಾಧಿ ತಗೊಂಡ್ರು. 1966ನೇ ಇಸ್ವಿಯಾಗಿಂದ ಸಣ್ಣ ಗುಡಿ ಕಟ್ಟರು, ಸಮಾಧಿ ತಗೊಂಡು ಅಲ್ಲಿ ಸಣ್ಣ ಗುಡಿ ಕಟ್ಟರು. ಅದು ಸಣ್ಣ ಗುಡಿ ಅಮ್ಮಾಪುರದಾಗ ಲಾಸ್ಟ್ ಠಿಕಾಣಿ ಅದು. ಅಂದರೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಅಲಿಮಾರಿ ನಮ್ಮ ಕುರುಬರ ಥರ ಎಲ್ಲ ತಿರುಗಾಡ್ಕೊತ ಲಾಸ್ಟಿಗೆ ಅಮ್ಮಾಪುರದಾಗ ಇದು ಏನು ಸಮಾಧಿ ತಗೊಂಡು ದೇವಸ್ಥಾನದಾಗ. ಅಲ್ಲಿಂದ ಈಗೇನು ದೇವಸ್ಥಾನ ಇದೆ, ಗುಡಿ ಇದೆ, ಅಲ್ಲಿ ಸಮಾಧಿ ಕಟ್ಟಿದ್ರು. ಒಂದು ಸಿಂಪಲ್ ಪವಾಡ ಹೇಳ್ಬೇಕಂತಂದ್ರೆ ಅವ್ರೊಬ್ಬರ ಆತ್ಮೀಯ ಭಕ್ತ ಇದ್ದ. ಒಬ್ಬ ಭಕ್ತ ಇದ್ದ, ಅವನ ಬಳಜ. ಅಲ್ಲಿ ಮರುಗುಬಾಯಿ ದೇವಸ್ಥಾನದಾಗ ಬಳಜ ಸಮಾಧಿ ತಗೊಂಡ್ರೆ ಅಲ್ಲಿಂದ ಅದು ಮೆರವಣಿಗೆ ಮಾಡ್ಕೋತ ಈಗೇನು ಪ್ರೆಸೆಂಟ್ ಜಾಗ ಐತ್ಲ, ದೇವಸ್ಥಾನ ಐತ್ಲ, ಅಲ್ಲಿ ಸಮಾಧಿ ಐತ್ಲ, ಅದು ಚೌಕ ಸಮಾಧಿ ನೋಡಿರಿ ನಾವು. ಆ ಚೌಕ ಸಮಾಧಿ ಹತ್ರ ಬಂದು ಅಲ್ಲಿ ಮಣ್ಣು ಮಾಡಬೇಕಾಗಿತ್ತು ಬಳಜನ. ಅಲ್ಲಿ ಬಂದ ನಂತರ ಅವ್ರ ಭಕ್ತ ಇದ್ಲ, ಅವ್ರ ಭಕ್ತ ಬರಾಕ್ ಲೇಟ್ ಆಗಿತ್ತು. ಅಲ್ಲಿ ಸಮಾಧಿ ಬಳಜ ಇದು ಜೀವ ತ್ಯಜಿಸಿದ ನಂತರ ಕೂಡ ಅವನು ಬಂದಿರಲಿಲ್ಲ. ಅವ್ನು ಬರಾಕ್ ಒಂದಿಟ್ಟು ಲೇಟ್ ಆಯ್ತು. ಅಲ್ಲಿ ಸಮಾಧಿ ಸ್ಥಾನದಾಗ ಬಂದ ನಂತರ ಬಳಜ ಅಲ್ಲಿ ಯಾಕೆ ಲೇಟ್ ಮಾಡಿದೆ ಅಂತ ಅದು ಕೇಳಿ ಮತ್ತು ಆಮೇಲೆ ಜೀವ ಬಿಟ್ಟು. ಇದು ಖರೀ ಐತ್ರಿ, ಇದು ಸತ್ಯ ಅಂತೇಳಿ ಅವ್ರ ಪುಸ್ತಕದಾಗ ಐತಿ. ಅವಾಗ ನಾವು ಸಣ್ಣವರಿದ್ದಾಗ ಬರ್ತಿದ್ವಿ, 25 ವರ್ಷದ ಹಿಂದೆ. ಅವಾಗ ಅಮಾವಾಸ್ಯೆ ದಿವಸ ಏನು ಜನ ಬರ್ತಿದ್ರು ದೇವಸ್ಥಾನಕ್ಕೆ, ಇವತ್ತು ಪ್ರತಿ ದಿವಸ ಅಷ್ಟು ಜನ ಬರ್ತಾರೆ. ಅಂದ್ರೆ ಅದೆಷ್ಟು ಪ್ರಸಿದ್ಧ ಆಗೈತೆ, ಜಾಸ್ತಿ ಆಗತೈತ್ರಿ. ಮತ್ತು ಪ್ರತಿಯೊಬ್ಬ ಭಕ್ತ ಹೊಸದಾಗಿ ಯಾರೇ ದೇವಸ್ಥಾನಕ್ಕೆ ಬಂದ್ರಪ್ಪ ಅಂತಂದ್ರೆ ಅವ್ನಿಗೆ ಒಂದು ವಿಶೇಷ ಅನುಭವ ಅಂತೂ ಆಗೇ ಆಗ್ತೈತಿ. ಆ ದೇವಸ್ಥಾನ ಸ್ವಲ್ಪ ಭಕ್ತಿಯಿಂದ ಬಂದಿದ್ದ ಅಂತಂದ್ರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಆಮೇಲೆ ಇನ್ನೊಂದ್ಸಲ ಬರ್ಬೇಕಪ್ಪ ಅಂತ ಅನಿಸಿ ಬರ್ತೈತಿ. ಅಂದ್ರೆ ನಾವು ಬಹಳಷ್ಟು ಮಂದಿ ಬಾಯಿಲೆ ಕೇಳಿದ್ವಿ. ನಾವು ಪ್ರತಿ ಸಲ ಬಂದಾಗ ನಮಗೇನು ಲಾಸ್ಟಕ್ಕೆ ನಾವು ಸಂಘರ್ಷ ಮಾಡ್ತಿರ್ತೀವಿ ಜೀವನದಾಗ, ಸಮಾಜದೊಳಗೆ. ಲಾಸ್ಟಕ್ಕೆ ಇಲ್ಲೇನು ಸಕ್ಸಸ್ ಆಗ್ಲಿಲ್ಲಪ್ಪ ಅಂತಂದ್ರೆ ಲಾಸ್ಟ್ ರಿಸಾರ್ಟ್ ಅಂತಂದ್ರೆ ಬಳಜ ಇದು ಯಾಕೋ ಇದಕ್ಕೆ ಹಾದಿ ತೋರ್ಸಂತೇಳಿ ಅಂತಂದ್ವಿ ಅಂತಂದ್ರೆ ಅದು ಲಾಸ್ಟ್ ಫೈನಲ್ ಆಗಿಬಿಡ್ತದೆ. ನಿಮ್ಮ ಅಪ್ಪ ಭಾಳ ಜನ ಕೂಡ ಎತ್ತಿರ್ಬೇಕ್ರಿ. ನಮ್ಮ ನಮ್ಮ ಅಜ್ಜಿ
ನಮ್ಮ ಅಜ್ಜಿ ಭಾಳ ಜನ ಕುರಿ ಕಾದ್ದಾಳ್ರಿ. ಆಮೇಲೆ ರೊಟ್ಟಿ ಮಾಡಿ ಹಾಕ್ಯಾರ ಭಾಳ ಜಾಗ. ಅಲ್ಲಿ ಹುನ್ನರಿಗಾಗ ಅಲ್ಲಿ ಒಂದು ದೇವಸ್ಥಾನ ಐತ್ರಿ. ಒಂದು ಅಲ್ಲಿ ಭಾಳ ಜನ ಹೋಗಿದ್ರು. ಒಂದು ಮಾತು ಕೇಳಿದ್ವಿ ಬರ್ರಿ, ನಿಮ್ಗೂ ಗೊತ್ತೈತಿ ಹಿಂಗ ಮಾಡ್ತೀರಿ. ಹುನ್ನರಿಗಾಗ ಅಲ್ಲಿ ಭಾಳ ಜನ ಬಂದು ಕುಂದಿರ್ತಿದ್ರು. ಅಲ್ಲಿ ಸಣ್ಣ ಹುಡುಗರು ಅಳಾಕತ್ತಿದ್ವು ಅಂತ. ಅಳಾಕತ್ತಾಗ ಏನು ಮಾಡ್ತಾರೆ, ಒಂದು ಭಾಳ ಜನ ಕೈಯಾಗ ಬೆತ್ತದ ಕಟ್ಟಿಗೆ ಇರ್ತದೆ. ಕಟ್ಟಿಗೆ ತೊಗೊಂಡು ಒಂದು ಅಲ್ಲಿ ಕಲ್ಲು ಇರ್ತದೆ, ಕಲ್ಲಿಗೆ ಬಡ್ದು ಇದು ಬ್ರಹ್ಮದೇವ್ರ ಇದೆ. ಈ ಬ್ರಹ್ಮದೇವ್ರಿಗೆ ಚಿನುಮುರಿ ಪುಟಾಣಿ ಅಂತೇಳಿ ಅದು ಪ್ರಸಾದ ಇದ್ರಿ. ನಿಮ್ಮ ಹುಡುಗರು ಯಾರು ಭೀ ಅಳಾಕತ್ತಿದ್ವು ಅಂತಂದ್ರೆ ಅಲ್ಲಿ ಇಟ್ರಿ ಅಂತಂದ್ರೆ ಅದಕ್ಕೆ ಆಗಿಂದಾಗೆ ಹುಡುಗರು ಅಳೋದನ್ನ ನಿಲ್ಲಿಸ್ತಾವ ಅಂತೇಳಿ ಭಾಳ ಜನ ಅಲ್ಲಿ ಇದ್ದಾಗ ಹೇಳಿ. ಅಂದ್ರೆ ಅಲ್ಲಿ ದೇವಸ್ಥಾನ ಐತ್ರಿ, ಅಲ್ಲಿ ದೇವಸ್ಥಾನ ಐತಿ, ಸಣ್ಣದ ಐತಿ ಗುಡಿ. ಅಲ್ಲಿ ಹೋಗಿ ಚಿನ್ಮುರಿ ಪುಟಾಣಿ ಇಟ್ರಿ ಅಂತಂದ್ರೆ ಸಣ್ಣ ಹುಡುಗರು ಅಳೋದು ಬಂದ್ ಮಾಡಿಬಿಡ್ತಾವ. ಹಿಂಗೆ ಇವತ್ತಿಗೂ ನಂಬಿಕೆ ಐತ್ರಿ ಅದು ಉಳ್ಸ್ಕೊಂಡ್ ನಂಬಿಕೆ ಅಂತಲ್ಲ, ಅದು ಕರೆನ ಐತಿ. ಹುನ್ನರಿಗೆ ಅಲ್ಲಿ ಬರ್ಮಪ್ಪನ ಗುಡಿ ಅಂತ ಎಲ್ಲಿ ಕೇಳಿದ್ರು ಅಂತಂದ್ರೆ ಅಲ್ಲಿ ಹೋದ್ರಿ ಅಂತಂದ್ರೆ ಸಣ್ಣ ಹುಡುಗರು ಅಳಾತಿದ್ವು ಅಂತಂದ್ರೆ ಅಲ್ಲಿ ಚಿನ್ಮುರಿ ಪುಟಾಣಿ ಇಟ್ಟು ಬಂದು ಹುಡುಗರು ನಮಸ್ಕಾರ ಮಾಡಿ ಬಂದ್ರಿ ಅಂತಂದ್ರೆ ಹುಡುಗರು ಅಳೋದನ್ನ ನಿಲ್ಲಿಸ್ತಾವ. ಇವತ್ತು ಅದು ಐತಿ. ಅಂದ್ರೆ ಒಳಜ ಇದ್ದಾಗನೇ ಬೆತ್ತದ ಕಟ್ಟಿಗೆ ಬಡದಾಗಿ ಗಿಡ ಕಟ್ಟಿಗೆ ಕಲ್ಲು ಎಬ್ಬಿಸಿ ನಿಲ್ಸಾರ. ಈಗ ನಿಮ್ಮಲ್ಲಿ ಕುರಿ ಹಳಿ ಹೋಗ್ಯಾವ್ರಿ, ಅದನ್ನ ಕೊಡ್ತೇರಿ? ಹಳ್ಳಿ ಕಣ್ಣು ಕಾಣಲಿಲ್ಲ ಅಂದ್ರೆ ಹಲ್ಲು ಬಿದ್ದು ಅದಕ್ಕೆ ಮೇಯಕ್ಕೆ ಬರಲಿಲ್ಲ ಅಂತಾರೆ, ಅದನ್ನ ಮಾರಕ್ಕೆ ಪರ್ಮಿಷನ್. ಚಲೋ ಬದುಕು ಹೆಣ್ಣು ಮಾರಕ್ಕೆ ಪರ್ಮಿಷನ್. ಹೆಣ್ಣು ಒಟ್ಟ ಮಾರೋಂಗಿಲ್ರಿ, ಚಲೋ ಚಲೋ ಹೆಣ್ಣು ಮಾರಕ್ಕೆ ಪರ್ಮಿಷನ್. ಚಲೋ ಹೆಣ್ಣು ಗಂಡ ಮಾತ್ರ ಮಾರ್ಬೋದು. ಹೆಣ್ಣು ಮಾರಕ್ಕೆ ಕುಂಟ ಆಗ್ಬೇಕು, ಹಾಲು. ಈಗ ಇದು ಕಮಿಟಿ ಕಡೆ ಐತ್ರಿ ಮೊದ್ಲು ಭಾಳದೆಲ್ಲ ವಹಿವಾಟ. ಈಗ ಸರ್ಕಾರಕ್ಕೆ ಹೋಗಿದ್ರಿ, ಹಿಂಗ ಡೆವಲಪ್ಮೆಂಟ್ ಬೆಳವಣಿಗೆ ಏನು ಆಗತೈತಿ ಚಲೋ ದೇವಸ್ಥಾನ ಅದು ಬರ್ಬೇಕಾಗಿರೋ ರೊಕ್ಕ ಬರತ್ತಾವಲ್ರಿ? ಈಗ ಗೌರ್ಮೆಂಟ್ ಬಂದಾಗಿಂದ ಸ್ವಲ್ಪ ಕುರಿಯಾಗಿನ ತೊಂದ್ರಿ. ಏನು ತೊಂದ್ರಿ? ಅಂದ್ರೆ ಈಗ ಅವರೆಲ್ಲ ರೆಗ್ಯುಲರ್ ಪಾವತಿ ಕೊಡ್ರಿ, ಮತ್ತು ನೀವ ಕೈಲಿಂದ ಹಾಕಿ ಖರ್ಚು ಮಾಡ್ರಿ, ನಾವು ನಿಮ್ಗೆ ನಂತರ ಕೊಡ್ತೀವಿ. ಅಂದ್ರೆ ಕಮಿಟಿ ಕಡೆ ಇದ್ದಾಗ ದುಡ್ಡು ಡೈರೆಕ್ಟ್ ಬರ್ತಿದ್ರಿ. ಹಿಂಗ ಸಮಸ್ಯೆ ಐತಿ ಕಳ್ಸಿರ ಅಂದ್ರೆ ದುಡ್ಡು ಕಳ್ಸಿ. ಅವ್ರ ಇಲ್ಲಾಗ ರಾತ್ರಿ ಬಂದವ್ರು ಏನು ಎಲ್ಲ ನಡೆಸ್ತಾರೆ. ಅದು ಈಗೇನು ಸರ್ಕಾರ ಬಂದಾಗಿದೆ, ಅವ್ರು ಗುಡಿಯಾಗ ಡೆವಲಪ್ಮೆಂಟ್ ಚಲೋ ಮಾಡ್ಯಾರ. ಅವ್ರು ಕುರಿಯಾಗ ಮಾತ್ರ ಏನು ಡೆವಲಪ್ಮೆಂಟ್ ಆಗತ್ತೆ? ಅವರಿಂದ ಏನು ಕುರಿಯಾಗ ಅವರಿಂದ ಲಾಸ್ ಆಗಿತ್ತು ಅನ್ನಕರೆ ಲಾಭ ಆಗಿಲ್ಲ ಕಮಿಟಿ ಅವ್ರಿಗೆ. ಕುರಿಗಳಿಗೆ ಲಾಸ್ ಆಗಿತ್ತು ಅವರಿಂದ. ಕುರಿಗಳು ಪ್ರತ್ಯೇಕ ಲಾಸ್ ಆಗೈತಿ, ಲಾಭ ಆಗಿಲ್ಲ. ನಾನು ವೈಯಕ್ತಿಕ ಹೇಳ್ಬೇಕಂತಾರೆ. ಇನ್ನು 18 ಕರುಗಳು ಅವ್ರು ಬೇಕಾದ್ರೆ ಅವ್ರು ನಮ್ಗೆ ಲಾಭ ಐತೆ ಹೇಳ್ಬೋದು. ಕರೆ ನನ್ನ ಅತ್ತೆ ಅನುಭವ ಪ್ರಕಾರ ಭಾಳ ಮನುಷ್ಯರು ಹೇಳ್ಬೇಕಂದ್ರೆ ಗೌರ್ಮೆಂಟ್ದಿಂದ ಕುರಿಗಳಿಗೆ 5 ಸಲ ಆಗಿಲ್ಲ, ನುಕ್ಸಾನ ಆಗಿತ್ತು. ಫಸ್ಟ್ ಇದ್ದಾಗ ಮಾತ್ರ ರಾತ್ರಿ ಅಂದ್ರೆ ಯಾರಾಗ ಔಷಧ ಖರ್ಚು ಕೊಡ್ತಿರು, ಒಬ್ಬ ಭಕ್ತ ಮನುಷ್ಯರ ಕರ್ಕೊಂಬರಕ್ಕೆ ಕೊಡ್ತಿರು, ಅವ್ರು ಮುಂದೆ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡ್ತಿರು. ಇವೆಲ್ಲ ನಾವು ನಡ್ಸ್ಬೇಕಂತಾರೆ, ನಮ್ಮ ಮಂದಿ ಯಾರು ಮಾತಾಡ್ತಾರೆ. ಇದು ಖರ್ಚು ಕೊಡ್ತೇವೆ ಅಂತಾರೆ. 6 ತಿಂಗಳಿಗೆ ವರ್ಷಕ್ಕೆ ಕೊಟ್ಟರೆ ಆಟೋಮೆಟಿಕ್ ಹಾಕಕ್ಕೆ ನಮ್ಗೆ ಬೇಕು. ಮತ್ತೆ ಈಗೆಲ್ಲ ಅವರೇ ಬಂದು ಮಾರ್ತಾರ, ಮತ್ತೆ ಈಗ ಅವರೇ ಎಲ್ಲ ಬಂದು ಹೋಯ್ತಾರಂತೀರಿ ಸ್ಟ್ರೆಸ್ದವ್ರೆ. ಮತ್ತೆ ಈಗ ಖರ್ಚು ಬಿ ಅವ್ರ ನಡ್ಸಂತಾರು, ಹೆಂಗೆ ನಾವ್ ಹೆಂಗೆ ನಡ್ಸಿದೆ ಹಿಂದಾಡಿ ಕೊಡ್ತು ಖರ್ಚು ನಿಮ್ಗೆ ಹಾಕಿ. ಈಗ ನಾವು ಹಾಕೋದ್ರಿ, ಹಿಂದಾಡಿ ಕೊಡ್ತೀವಿ. ಇರಲಿಲ್ಲ ಅಂದ್ರೆ ಇಲ್ಲಿ ತರೋದು ಅದೆಲ್ಲ ಇಲ್ಲ ನಾ ಮನೆ ಹೋಗುದ ಅವ್ರ ಲೆಕ್ಕ. ಮತ್ತೆ ಕುರಿ ಉಳಿತಾವಿಲ್ರಿ ಭಾಳ ಜನ ಇನ್ನು ಮುಂದೆ ಹಿಂಗಾದ್ರೆ? ಇವು ಕುರಿ ನೋಡ್ರಿ, ಈ ಕೋಟಿ ಗಂಟ್ಲೆ ಆಗೋದ ಈ ನಮ್ಮ ಆಲ್ ಭಾರತ ದೇಶ ತುಂಬಾ ಆಗೋದ. ಸರ್ಕಾರ ಇವು ಕುರಿಗಳ ಜೊತೆ ಹಿಂಗ್ ನಡ್ಸ್ಕೊಂಡ್ರೆ ಮತ್ತೆ ಹೆಂಗ್ ಬೆಳವಣಿಗೆ ಆಗೋದು? ಈ ಸರ್ಕಾರಕ್ಕೆ ಸುಮಾರು ಸರ್ಕಾರ ಸ್ವಲ್ಪ ನ್ಯಾಯ ಬಂದ ಕಾಯಂ ಸರ್ಕಾರ ನಡ್ಸಂಗಿಲ್ಲ, ಅವ್ರ ಕಡೆ ಆಗೋದಿಲ್ಲ. ಸರ್ಕಾರ ಹೆಂಗ ತಮ್ಮ ಅಧಿಕಾರ ಹೊತ್ಕೊಂಡ್ರಿ ಅದ? ಈಗ ಹಿಂಗ್ರಿ ಬಾಜು ಮನ್ಯಾಗ ಇದ್ದಾವ ಗಂಡ ನ್ಯಾಯ ಬಂತ ಬಿಡ್ಸಾಕ್ ಬರ್ತಾರಲ್ಲ, ಹಂಗೆ ಗೌರ್ಮೆಂಟ್ ಬಂದೈತಿ. ಕಮಿಟಿಯಾಗ ಏನಾರ ಸಮಸ್ಯೆ ಆಗಿತ್ತೇನ್ರಿ? ಕಮಿಟಿಯ ಸಮಸ್ಯೆ ಆಗಿದ್ದಾರ. ಏನ್ ಸಮಸ್ಯೆ ಆಗಿತ್ರಿ? ಏನು ಅವ್ರವ್ರಿಗೆ ನಡ್ಸಾಕ ನಾ ದೊಡ್ಡವನು ಸ್ವಲ್ಪ ಸಮಸ್ಯೆ. ನಾ ನಡೆಸ್ತೀನಿ ನೀ ನಡೆಸ್ತೀನಿ ಹಿಂಗೆ ಏನಾಗೈತಿ? ಒಬ್ಬ ಅಧ್ಯಕ್ಷ ತಿಳ್ಕೊಂಡ್ರು, ಅವ್ರ ಸಲ ಎಲ್ಲರೂ ನೀ ಅನ್ನಕತ್ರು. ಈಗ ಯಾರ್ದಾವ್ರಿ ಸದ್ಯ? ಈಗ ಕಾರ್ಯಾಧ್ಯಕ್ಷ ಅಂತ ಅವ್ರ ಗೌರ್ಮೆಂಟ್ನ ಐತಿ. ಗೌರ್ಮೆಂಟ್ ಅವ್ರ ಕಾರ್ಯಾಧ್ಯಕ್ಷ. ಈಗ ಒಬ್ಬರಿದ್ರ ಅವ್ರ ಮೊದಲು ಚಲೋ ನಡೆಸಿದ್ರೇನ್ರಿ? ಕಾರ್ಯಾಧ್ಯಕ್ಷ ಚಲೋ ನಡೆಸ್ತಾರೆ, ಚಲೋ ನಡೆಸ್ತಾರೆ. ಅವ್ರಿಗೆ ಕಾರ್ಯಾಧ್ಯಕ್ಷ ಬಂದಾಗಿಂದ ಒಟ್ಟು ಕುರಿಯಾಗಿಂದ ಮೇಂಟೈನ್ ಪಕ್ಕ ಇಲ್ಲ, ಮೇಂಟೈನ್ ಪಕ್ಕ. ರೊಕ್ಕದವ್ರು ಗುಡಿಯಾಗ ಪಡ್ಯಾಗ ಚಲೋದವರು, ಅವ್ರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕರೆಕ್ಟ್ ದುಡ್ಡು ಕಟ್ ಮಾಡ್ತಾರೆ, ಅವ್ರದ್ದೇ ತಪ್ಪಿಲ್ಲ. ಕುರಿಯಾಗಿನ ಬಗ್ಗೆ ಅವ್ರಿಗೆ ಅನುಭವ ಇಲ್ಲ, ಇದ್ರಾಗ ನ್ಯಾಯಪೇಶ ಅನುಭವ ಇಲ್ಲ. ಅರ್ಧೊಟ್ಟು ಮಂದಿ ಹೇಳಿದ್ ಕೇಳ್ಕಾರ ಉಪಯೋಗ ಮಾಡ್ತಾರೆ, ಉಪಯೋಗ ಆಗೋದಿಲ್ಲ. ತಿಳಿದವ್ರಂತೂ ಹೇಳೋರು ಸನಿಕ್ ಯಾರೂ ಇಲ್ಲ, ಎಲ್ಲರೂ ಅರ್ಧ ಸಾಲಿ ಕಲ್ತಾರ, ಹೇಳೋರ ಅರ್ಧ ಮತ್ತೆ ಕೇಳ್ತಾರೆ, ಪಕ್ಕ ಆಗಿಲ್ಲ. ಅದ ಮತ್ತು ಇನ್ನುಳಿದವ್ರಿಗೆ ಹೊಳ್ಳಿ ಟ್ರಸ್ಟ್ ಬಂದೈತಿಲ್ಲ, ಒಟ್ಟು ಇನ್ನೊಂದು ತಿಂಗಳು 2 ತಿಂಗಳು ಅಂತ ಒಟ್ಟು ಹೊಳ್ಳಿ ಟ್ರಸ್ಟಿಗೆ ಬರುತ್ತೆ. ಕಮಿಟಿ ಕಡೆ ಬರ್ತೈತಿ ಎಲ್ಲ ಬರುತ್ತೆ. ಸರ್ಕಾರ ಬಿಟ್ಟು ಕೊಡ್ಬೇಕಲ್ರಿ ಅಷ್ಟು ಸುಲಭವಾಗಿ? ಇಲ್ಲ, ಅವ್ರು ಇವ್ರು ನಡೆಸಿ ಬಿಟ್ಟು ಕೊಡ್ತು ಅಂತ ಹೇಳಿ ನಡೆಸಿ ಬಿಟ್ಟು ಕೊಡ್ತೀನಿ ಅಂದ್ರೆ.
ಅದಾಟ ಆಗ್ಬೇಕ್ರಿ ದೌಡ್ ನಮ್ಮ ಮನಸ್ಲಿ. ಇಲ್ಲ ಅವ್ರು ಬಿಡಕ್ಕೆ ಕೊಟ್ಟಿರ್ತಾರ, ಹಂಗೆ ಇಲ್ಲ. ನೀವು ಸರಿಯಾಗಿ ಆದ್ರೆ ಎಲ್ಲರೂ ರಾಜ್ಯ ನಾವು ಕೊಡ್ತೀವಿ ಅಂತ ಅವ್ರು ಆಗ ಹೇಳಿದ್ರು. ಅವ್ರು ಇವ್ರೊಳಗೆ ಒಂದು ಸ್ವಲ್ಪ ನ್ಯಾಯ ಬಂದ್ಕರ ಹಂಗೆ ಉಳಿದ್ವಿ. ಈಗ ಭಾಳ ಜನ ಕಮಿಟಿ ದೇಣಿಗೆ ಭಾಳ ಬರ್ತೈತ್ರಿ. ಈಗ ಪೈಲ ಟ್ರಸ್ಟ್ ಕಡೆ ಇತ್ತಲ್ರಿ, ಆ ಟೈಮ್ದಾಗ ಏನ್ರ ದುಡ್ಡು ದುರುಪಯೋಗ ಏನಾರ ಆಗೈತಿ ದುಡ್ಡಿಂದ ಕೆಟ್ಟದಾಗ ಏನ್ರ ಉಪಯೋಗ ಯಾವ ದುಡ್ಡು ದುರುಪತ್ತು ನಮ್ಮ ಕಡೆ ದುರುಪ ಅದು ಗೊತ್ತಿಲ್ಲ. ಆರು ಆರೋಪಗಳು ಮಂದಿ ಹೇಳ್ತಾರೆ ಹಂಗ ಅವ್ರು ತಿಂದ್ರು ಇವ್ರು ತಿಂದ್ರು ಯಾರು ನೋಡ್ಯಾರ ರೊಕ್ಕ ತಿಂದು ಹಾಕಬೇಕಲ್ಲ. ರೊಕ್ಕ ನೀ ಕೊಟ್ಟದ್ದು ಗೊತ್ತಿದ್ರೆ ತಿಂದಂತ ಹೇಳಕ್ ಬರ್ತೈತಿ. ಹಂಗ ದೇವ್ರು ತಿಂದಂತಾರ ಮಂದಿ. ಈಗ ಕುರಿ ಮಾಡ್ಕೊಂಡು ತಿಂದಂತಾರು, ಅವ್ರು ಇಟ್ಟ ಕುರಿದು 80,000 ಬೇಕಲ್ಲ. ಅವ್ರು ಆಗಲಾರ್ದವ್ರು ಏನಕ್ಕೆ ಹೇಳ್ತಿರ್ತಾರೆ ರೀ. ಅಂಥದ್ದು ಆರೋಪಗಳು ಮಾಡಿ ಅವ್ರ ಮ್ಯಾಗ ಹೆಸರು ಇಟ್ರು. ಕಮಿಟಿ ಅವ್ರು ರೊಕ್ಕ ತಿಂದರು ಹಂಗಿಂದ್ರು. ಈ ದೇವ್ರ ಜಗದಾಗಿಲ್ಲಿ ಕೆಟ್ಟ ದೇವ್ರು, ರೊಕ್ಕ ತಿಂದು ಅವ್ರ ಮನೆ ಸುಟ್ಟು ಬಿಡ್ತಾರೆ ಮಾಡ್ಯಾರ. ಮತ್ತು ಹಂಗಾಗಿ ಇಲ್ಲಿ ಮಟ್ಟ 40 ಕುರಿ ಆಗ್ತಾರೆ ಹಾಕಿಲ್ಲ. ಯಾರೋ ಸೆರೆ ಕೊಡ್ಬೇಕಾದ್ರೆ ಕುರಿ ರಾತ್ರಿ ತಿಂದು ಬಿಡ್ತಾರೆ. ನಾವು ದೇವ್ರದನಂತ ಇಲ್ಲಿ ಮಟ್ಟ ಬಂದತಿ. ಹಂಗೇನು ರೊಕ್ಕ ಅಚಾನಕ್ ಮತ್ತು ತೆಪ್ಪು ಹೆಚ್ಚು ಕಡಿಮೆ ಒಂದು ಮತ್ತು ಇಲ್ಲದ ಅಂತ ಒಂದು 100-200 ಹಿಂಗೆ ಹೆಚ್ಚು ಕಡಿಮೆ ಆಗ್ಬೋದು. 1 ಲಕ್ಷ ಆಗ್ಬೋದು. ವ್ಯವಹಾರ ದಿನ ಅವ್ರು ಕೋಟಿ ಗಂಟಲೆ ಅವ್ರು ಅಬ್ಜ ಗಂಟಲೆ ಅವ್ರು ಕಡಿತಾರೆ. 1 ಲಕ್ಷ ಅಪ್ಪ ಆದರೂ ಆಗಿರ್ಬೇಕು, ಏನು ಪ್ರಶ್ನೆ ಇಲ್ಲ. ವ್ಯವಹಾರ ಕೋಟಿ ಗಂಟೆ ವ್ಯವಹಾರ ಕೋಟಿ ಗಂಟಲೆ ಕೋಟಿ ಗಂಟಲೆ ನಿಂತಾವೆ. ಹಂಗಂದ್ರೆ ಹೆಚ್ಚು ಕಡಿಮೆ ಆಗಿರ್ಬೋದು. ಅವರಾಗಿ ದುಡ್ಡು ಓದು ಮನೆಗೆ ಅಂತ ಅಷ್ಟು ತಾಕತ್ತು ಅನಿದ್ರೆ ನಡೆಯಂಗಿಲ್ಲ. ಸದ್ಯ ಬೇಕಾ ಓದ್ ತೋರಿಸ್ಲಿ, ಯಾರು ಒಂದು 10 ಕುರಿ ಒಯ್ಬೇಕಾರೆ ನಾವು ಹೇಳಿದ್ ನಾವು ಕೇಳ್ತೀವಿ. ನಾವು ಓದ್ ತೋರಿಸ್ತೀವಿ, ಮಾರ್ತೀನಿ ತೋರಿಸ್ಲಿ ನಮ್ಮ ಮುಂದೆ. ಅವ್ನು ಭವಿಷ್ಯ ಉಳಿಯಂಗೆ ಉಳಿಯಂಗಿಲ್ಲ ಅಂತೀರಿ ಅಂದಾಗ ಮತ್ತೆ ಅವ್ರು ಕುರಿದ ಇಲ್ಲಿ ಯಾರು ಮಾಲಕರು ಇಲ್ಲ ಇಲ್ಲಿ. ಒಬ್ಬ ಮಾಲಕ್ರಿ, ಯಾರು ಮಾಲಕ್ರಿ ಇಲ್ಲ ಬಂದವ್ರು ನಾವು ಯಾವ್ರು ನೀವು ಯಾವ್ರವ್ರು. ನಮ್ಮ ಹೊಟ್ಟೆ ಸರಿಯಾಗಿ ಬಂದೀವಿ. ನಾವು ನಾರಾಯಣ ದೇವ್ರ ಕುರಿ ಸರಿಯಾಗಿ ಬಂದಿಲ್ಲ. ನಮ್ಮ ಹೊಟ್ಟೆ ತುಂಬಿದಾಗ ಬಂದೀವಿ. ಸೇವೆ ಮಾಡಿ ನಮ್ಮ ಹೊಟ್ಟೆ ತುಂಬಿದ್ವಿ ಇಷ್ಟೇ. ಈಗ ಪ್ರತಿಯೊಬ್ಬರು ಬಂದಾರ ಅಂದ್ರೆ ತಮ್ಮ ಸ್ವಾರ್ಥ ಸಲುವಾಗಿ ಬಂದಾರೆ. ಸಮ್ ಸ್ವಾರ್ಥ ಯಾರೋ ದೇವ್ರ ಕುರಿಸಿ ಯಾರೋ ಬಂದಿಲ್ಲ. ನಾನು ಅಷ್ಟರ ಪ್ರಕಾರ ನಮ್ಗೆ ಏನಾರ ಉಪಯೋಗ ಆಗೈತೆ ಅಂತೇಳಿ ಬರ್ತಾರೆ. ಈ ಪೈಲ ನಾನೇ ಬಂದಿಲ್ಲ, ನಾನು ಹೆಡ್ ಲೀಡರ್ ಬಂದಿಲ್ಲ. ನಾನು ಸುಲಕ ಬಂದಿಲ್ಲ. ಮತ್ತಿನ್ನು ಅವ್ರ ಭಕ್ತಿ ಈಗ ಕುರುಬ್ರ ಉಗಾದಿಗೆ ಅದು ಕುರಿ ಅನ್ಸಾರಲ್ರಿ, ಇವು ಉಗಾದಿಗೆ ಅನ್ಸರಿ ಕುರಿ ಏನಿಲ್ಲ. ಹಾಂ ಉಗಾದಿ ಪಾಟ್ಯಕ್ಕೆ ಉಗಾದಿ ಪಾಟ್ಯಗ್ರಿ ಕುರಿ ಅನ್ಸಂಗಿಲ್ಲ. ಎಟ್ಟು ಹುಟ್ಟಿದು ಅನ್ನೋದು ನಾವು ಉಗಾದಿ ಲಾಕ್ ಅಂತಾರೆ. ಲಾಕ್ ಒಂದು ಗ್ರೂಪ್ ಈ ನಮ್ಮ ಮನೆ ಅಡ್ರೆಸ್ ನಿಮ್ಮ ಮನೆ ಅಡ್ರೆಸ್ ಹಿಂಗೆ ಭಾಳ ಮಂದಿ ಒಂದು ಲಾಕ್ ಅಂತದ. ಒಂದು ಕುರುಬ ನೇಮದಾಗ ಒಂದು ಲಾಕ್ ಅನ್ನೋದು ಇರ್ತದೆ. ಭಾಳ ಮಂದಿ ಒಂದು ಲಾಕದ ಗುರುತ ಗೋಧಿ ಲಾಕ್ ಅಂತಾರೆ. ಅದು ಗೋಧಿ ಲಾಕ್, ಅದು ಮರಾಠ ಗೌ ಲಾಕ್ ಅಂತ. ಗೋಧಿ ಲಾಕ್ ಇದೆ ಅಂದ್ರೆ ಗೋಧಿ ಟೈಪ್ ಇರ್ತೀನಿ ರೀ. ಅದು ಗೋಧಿ ಟೈಪ್ ಕಿವಿ ಕತ್ತರಿಸೋದು. ಕಿವಿ ಕತ್ತರಿಸೋದು ಗೋಧಿ ಟೈಪೇ ಕತ್ತರಿಸೋದು. ಅದು ಯಾವಾಗ ಕತ್ತರಿಸೋದ್ರಿ? ಗೋಧಿ ಕಾಳು ಟೈಪ್ ಪಾಟಿ ದಿವಸ ಕತ್ತರಿಸ್ತಾರೆ. ಗೋಧಿ ಪಾಟಿ ದಿವಸ ಕತ್ತರಿಸ್ತಾರೆ. ಬೆಳಗ್ಗೆ ಕಡೆ ಗೋಧಿ ಲಾಕ್ ಹಾಕಿ ಅವು ಲಾಕ್ ಅಂದ್ರೆ ಗಂಡು ಮರಿ ಹಾಕಂಗಿಲ್ಲ. ಲಾಕ್ ಹೆಣ್ಣು ಮರಿ ಅಟ್ಟು ಹುಟ್ಟಿದ 1 ವರ್ಷದ ಅಟ್ಟು ಲಾಕ್ ಹಾಕಿ ಅವ್ನು ಎಟ್ಟು ಎಣಿಸಿ ಅನಂತರ ಅದಕ್ಕೆ ನಿವಾಯ್ತು ತೋರಿಸಿ ಅನಂತರ ನಮ್ಮ ಪೂಜೆ. ಈಗ ಹೊಸಬ್ರು ಕುರಿಗೆ ಹಾಕಿ ಬಂದಿರ್ತಾರಲ್ರಿ, ಅವ್ರಿಗೆ ಇದ್ರದ ಮರಿ ಇದ್ರದ ತಾಯಿ ಹೆಂಗೆ ಗೊತ್ತಾಗತ್ತೆ? ಈಗ ಏನು ಮಾಡೋದು ಗೊತ್ತಲಾರ್ಗಾಗಿ ನಂಬರ್ ಹಾಕಿರ್ತಾವೆ. ನಂಬರ್ ಹಾಕಿದ್ದೆ. ಅದ್ರಾಗ ಒಬ್ಬೊಬ್ಬರು ನಮ್ಮಲ್ಲಿ ಹಳ್ಳಿ ಮಂದಿ ಇರ್ತಾರೆ. ಹಳ್ಳಿ ಮಂದಿ 2 ತಿಂಗಳ 3 ತಿಂಗಳ ಅವ್ರು ಅದ್ರಾಗ ಒಂದು 4-5 ಚಕ್ರ ಇರ್ತಾರೆ. ಅವ್ರಿಗೆಲ್ಲ ಗೊತ್ತಿರ್ತದೆ. ಅವ್ರು ಗೈಡ್ ಮಾಡ್ತಾರೆ. ಅವ್ರು ಗೈಡ್ಸ್ ಮಾಡ್ತಾರೆ. ಇವು ಎಷ್ಟು ಅದಾವೆ ಕುರಿ ನಿಮ್ಮ ಬಗ್ಗೆ ಟೋಟಲ್? ಈಗ ನಮ್ಮಲ್ಲಿ ದೊಡ್ಡ 1200 ಅದಾವು. ಆಡುಗಳೊಂದು 1900 ಅದಾವೆ. ಮರಿಗಳೊಂದು 600 ಅದಾವೆ. ಈಗ 19 ಹೋಗಿದ್ದಾನ್ರಿ ಬಗ್ಗೆ 19 ಈ ಥರ ಹೊಡೆದು ಕೊಟ್ಟೇರಿ ನೀವು ಕಡೆ? ಈ ಥರ ನಾವು ಒಂದು ತೊಡೆ ಹೊಡೆದು ಕೊಟ್ಟಿದ್ವಿ. 1900 ಮಾಡಿದ್ವಿ. 19 ಇಲ್ಲಿದಿಂದ ಬಗ್ಗೆ ತಯಾರೈತೆ ಮತ್ತೆ ಇದಂತೇಳಿ. ಹಿಂಗೆ ಆಗಲ್ರಿ, 1 ಕೋಟಿಗೆ ಹೋಗಲ್ರಿ ನಿಮ್ಮ ಆಶೀರ್ವಾದದಿಂದ. ನಾಮ ಅದೆಲ್ಲ ಭಾಳ ಮಂದಿ ಐತದ. ಸೇವೆ ಮಾಡದ್ರಿ ನಿಮ್ ಸೇವೆ ಅಂದ್ರಿ. ನಿಮ್ ಸೇವೆ ನಾವು ಭಾಳ ಮಂದಿ ಕೋಟಿನ ಅದಾವು, ಲಾಕು ಅದಾವು. ನಿಮ್ಗೆ ನೀಗ್ತು ಇದ್ರಾಗ ಯಾವ್ದಾಗ ಬರ್ರಿ ಎಲ್ಲ ನಿಮ್ಮ ಮನೆ ಹಾಕೊಂಡ್ರಿ ಕುರಿ ಕಾಯಕ್ಕೆ ನೀಗಲ್ ಅಂತ ನೀವು ಕಮ್ಮಿ ಮಾಡ್ಬೇಡ ಅಂತ ಹೇಳಿದಾನ. ಇವ್ರು ಇಲ್ಲಿ ನಮ್ಮ ಟ್ರಸ್ಟ್ ಕಮಿಟಿ ಅವರ ಇಲ್ಲಿ ತುಮಕೂರು ಕೋಡಿ ಮಠ ಇದ್ದಲ್ಲ ಅಲ್ಲಿ ಕೆಳಗೆ ಹೋಗ್ರಂತ ಕುರಿ ಕಡಿಮೆ ಮಾಡ್ಬೇಕಂತ. ಅವ್ರು ಕೋಡಿ ಮಠದವ್ರು ಹೇಳಿರಂತ ಇವು ಲಕ್ಷ ಅದಾವು ಕೋಟಿ ಅದಾವು, ನಿಮ್ಗೆ ನೀಗ್ತು ಯಾರು ಮಾಡೋದಿಲ್ಲ ನಿಮ್ಮ ಮನೆಗೆ ಹೋಗೋದು ಅಲ್ಲಿ ಹೇಳಿರಂತ. ದುರ್ಗಪ್ಪ ಕುಂತಾರೆ ಇದಕ್ಕೆ ಇವ್ರು ಎಲ್ಲ ಕುರಿ ಮಾರ್ಬೇಕು, ಒಂದೇ ಇಡಬೇಕು, ಈ ಟೆನ್ಷನ್ ಮಾಡಕ್ಕೆ ಹೋಗಿ ಎಲ್ಲ ಮಾರ್ಬೇಕು. ಈಗಿನ ಗೌರ್ಮೆಂಟ್ ಬಿ ಹಂಗ ಅಂತಿದೇನ್ರಿ ಟ್ರಸ್ಟ್ದವ್ರು? ಅವ್ರ ಅನ್ಸಿಕೆ ಏನಿದ್ರಿ? ಗೌರ್ಮೆಂಟ್ ಅವ್ರ ಪ್ರತ್ಯೇಕ ಅವ್ರು ನಡ್ಸಾಕತ್ತಾರ ಒಟ್ಟ. ಆದ್ರೆ ಇದ್ರಾಗ ಅನುಭವ ಇಲ್ಲ. ಗೌರ್ಮೆಂಟ್ಗೆ ಇದಕ್ಕೆ ಸಂಬಂಧಪಟ್ಟ ವಿಷಯ ನಡೆಯಂಗಿಲ್ಲ. ಲೆಕ್ಕ ಹತ್ತಂಗಿಲ್ಲ. ಗೌರ್ಮೆಂಟ್ ಬಂತಾರೆ ಇದೆಲ್ಲ ಪಾಪ ಕಚ್ಕೊಳಕ್ ಬಂದಂಗ. ಗೌರ್ಮೆಂಟ್ ನಡೆಯಂಗಿಲ್ಲ. ಇದಕ್ಕೆಲ್ಲ ಭಕ್ತಿ ಬೇಕು. ಭಕ್ತಿ ನಡೀತದೆ. ಗುಡಿ ಮಾತ್ರ ಗೌರ್ಮೆಂಟ್ ನಡೆಸ್ತಿದ್ದಿಲ್ಲ. ನಂಗೆ 1 ನಂಬರ್ ನಡೆಸ್ತದೆ. ಈಗ ಸದ್ಯಕ್ಕಂತೂ 1 ನಂಬರ್ ನಡೆದ ಗುಡಿ. ಗುಡಿಯಾಗ ಮಾತ್ರ ಎಲ್ಲ ವ್ಯವಸ್ಥೆ. ಅಲ್ಲಿ ದೇಣಿಗೆ ರೊಕ್ಕ ಗೌರ್ಮೆಂಟ್ಗೆ ಹೋಗ್ತಾವೇನ್ರಿ? ಅವ್ರು ಎಲ್ಲಿರ್ತಾರೆ ಗೊತ್ತಿಲ್ಪ ನಮ್ಗೆ. ಅವ್ರ ರೊಕ್ಕ ಎಲ್ಲಿ ಟ್ರಸ್ಟ್ ಬಿಟ್ಟಂಗೆ ಯಾಕೆ ಬರುತ್ತೆ? ಹಂಗೆ ಬೇಕು.
ಈಗ ನಿಮ್ಮ ಹೊಲಕ್ಕೆ ದಗದ ಮಾಡಕ್ಕೆ ಬಂದಾರ ನೀನು ದಗದ ಮಾಡಿ ಅವಾಗ ನಿಮ್ಮ ಹೊಲಕ್ಕೆ ಕೊಡ್ಬೇಕಲ್ಲ ನಿಮ್ಮ ಮನೆ ಹೆಂಗೆ ಯಾಕ್ರಿ ಈಗ ಪೂರಾ ಅದಕ್ಕೆ ಓನರ್ ಗೌರ್ಮೆಂಟ್ ಇದ್ದಂಗಲ್ರಿ ಮತ್ತೆ ಗೌರ್ಮೆಂಟ್ ಕಡೆ ಗೌರ್ಮೆಂಟ್ ಐತಿ ಹ್ಮ್ ಗೌರ್ಮೆಂಟ್ ಐತಾರ ಇದ್ರದಂತ ಖಜಾನೆ ಇಡ್ಬೇಕಲ್ಲ ಅವ್ರು ಹಾ ಹಾ ಇದ್ರದ ಖಜಾನೆ ಅದಕ್ಕೆ ಇಡ್ಬೇಕು ಅವ್ರು ಹೆಂಗೆ ಅವ್ರು ಹೋದ್ರು ನಮಗೆ ಹೆಂಗೆ ಗೊತ್ತ ಅದ್ರೊಳಗೆ ನಾವು ಹೆಂಗೆ ಸುಮ್ಮನೆ ನಮ್ಮ ಇದ್ರ ಪ್ರಕಾರ ಹೇಳ್ತೀನಿ ನೀವು ಕುರಿ ಅದಿರಿ ನೀವು ಅದಿರಿ ಈಗ ನಾವು ಒಂದು ವಾಚ್ಮನ್ ಇದ್ದಂಗೆ ರೀ ಹಾ ಕಾವಲ ಮಾಡೋದು ನಮ್ಮ ದುಡ್ಡಿ ಸೆಕ್ಯೂರಿಟಿ ಸಾಹೇಬ್ ಇರ್ತಲ್ಲ ಆ ಟೈಪ್ ನಮ್ಮ ದುಡ್ಡಿ ಅವ್ರ ಮಾಲಕರು ಬೇರೆ ನರ್ಸವ್ರು ಬೇರೆ ಅವ್ರು ಹೇಳಿದ ಪ್ರಕಾರ ನಮ್ಗೆ ನಡೀತಿರ್ತಾವೆ ಮತ್ತು ವಿಶೇಷ ಅಂತ ನಮ್ಮ ಸಾರ್ವಜನಿಕರು ಹೇಳಿದ್ರೆ ನಡೀತಿದ್ವಿ ಯಾಕಂದ್ರೆ ಸಾರ್ವಜನಿಕರ ಏರಿಯಾದಾಗ ನಾವು ಮೇಯಬೇಕು ಹೌದು ಆ ಊರನ್ನ ಮಂದಿದ್ದು ಹೇಳಿ ಕೇಳ್ಬೇಕಾಯ್ತು ನಾವು ಯಾರಪ್ಪ ನಮ್ಮೂರಾಗೆ ಇಲ್ಲೊಂದು ನಿಲ್ರಿ ಇಲ್ಲೊಂದು ನಿಲ್ರಿ ಊರಾಗ ಕುಂಡಿಸ್ರಿ ಅಂತ ಎಷ್ಟು ಮಂದಿ ಇರ್ತೈತಿ ಅದು ಆ ಪ್ರಕಾರ ಹೋಗ್ಬೇಕಾಯ್ತು ಕುಂತಷ್ಟು ಪಗಾರ ದುಡ್ದಷ್ಟು ಪಗಾರ ಐತಿ ಎಲ್ಲಾ ಮಂದಿ ಬರ್ತಿದ್ದಿಲ್ಲ ಅಲ್ರಿ ಅವನೇ ದಿನ ಚಂಚಲ ಒಂದು ಅರ್ಧ ತಾಸು ತಗೊಂಡ್ಬಿಡ್ರಿ ಅವ್ನ ಪಗಾರ ಅವ್ನ ಬಲ್ಲಿ ಐತೆ ಆದ್ರೆ ಅವ್ನ ಬೆನ್ನ ಪಗಾರ ಯಾರಿಗೂ ಕಳ್ಸಂಗಿಲ್ಲ ಆದ್ರೆ ಎಲ್ಲ ಅವ್ನು ಎಷ್ಟು ದುಡ್ದಟ್ಟು ಅಟ್ಟ ಐತಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಪಗಾರ ಸಿಗೋದು. ಅಟ್ಟ ಸಿಗು ಹೆಚ್ಚು ಸಿಗಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಎಲ್ಲ ನಾವು ಕುಂತ ಹೋಗೋದಿಲ್ಲ ಅಲ್ಲಿ ಮನ್ಯಾಗ ಅವ್ನು ದಗದಾಗ ಹಂಗಿಲ್ಲ ಅವ ಅನ್ಬೋದು ಅಜಾಂಕುರಿಗೆ ಒಂದು ಏನಂದ್ರೆ ಅವ ಇಲ್ಲಿ ತೆಗ್ದಾನ ಮಾಡಿರಲಿಲ್ಲ ಹೌದು ಹಿಂಗೆಲ್ಲ ಇಲ್ಲಿ ಪರೀಕ್ಷೆ ಇದಾವೆ ಇದು ಭಾಳ ನಮಗರೆ ಪೂರ್ತಿ ಅನ್ಬೋದು ಅಂದ್ರೆ ಈಗ ನೀವು 20 ವರ್ಷದಿರಿ ಈಗ ಎಲ್ಲ ನೀವು ನೋಡಿದಿರಿ ಅಂತ ಮಂದಿ ಬಂದಾರ ಇಲ್ಲಿ ಕೆಲಸ ಮಾಡ್ರಿ ನಾ ಅಂದಿರ್ತಿಲ್ಲ ನಾವು 1996 ನಾವು ಈ ರಾತ್ರಿ ಕಾವಲ್ಕಿದ್ದು ಮುಧೋಳ ತಾಲೂಕು 2 ತಿಂಗಳು ಕುರಿ ರಾತ್ರಿ ಕಾವಲ ಮಾಡಿದ್ವಿ ನಾವು ನಮ್ಮ ಹಿರೇಬುದ್ಧರ ಸಾವುತ್ತಾರ್ರಿ ರಾತ್ರಿ ಕಾವಲ ಮಾಡಿದ್ದು ಬೆಳಕಾದ ಕೂಡಲಿ ನಮ್ಮ ದುಡ್ಡು ಬಿಗಿರಿತ್ತು ಒಂದು ದಿವಸ ಅದು ಬೆಳತರ ಸಣ್ಣ ಮಳೆ ಇತ್ತು ಬೆಳಕಾದ್ರು ಯಾರು ಕುರಿ ಹೇಳಕ್ಕೆ ತಯಾರಿಲ್ಲ ನಾವು ಕುರಿ ಬೆಳಕಾಗ ಮತ್ತು ಹರಿದಾರಲ್ಲ ಆ ಕಡೆಗೆ ಬಲಿ ಈಗ ಬಲಿ ಇದಾವೆ ಬಲಿ ಇರ್ತದೆ ಬಲಿ ಇಲ್ಲದೆ ಕಾವಲ ಮಾಡ್ಬೇಕು ಅವ್ರು ನೋಡಿ ಹೊಸಕೋಯ್ತು ಕುರಿ ಹೊಳ್ಳ ಹೊಲಪ್ಪ ಗುಜಾರಿ ಕರದು ಒಂದು ಗೊಂಜಾಳ ಕೋಳಿ ತೊಳ್ದು ನಟ್ಟು ಬಿಡ್ತಾರೆ ಸೆಟ್ ಬಂದಕಾರ ನಾ ಸೆಟ್ ಮಾಡಿಕಾರ ಅಂದಾಡಿ ಯಾವ್ದು ಬೇಜನವರು ನಾ ಒಂದು ಬನ್ನಿ ಹಿಡ್ದು ಮಲ್ಕೊಂಡು ನಾ ಸಂಜೆ ಮಾಡಿ ಸೆಟ್ ಮಾಡಿ ಮಲ್ಕೊಂಡ್ಬಿಟ್ಟಿನಿ ನಾ ಸಂಜೆ ಇದ್ಲ ನಾ 10 ಗಂಟೆಗೆ ಎದ್ನಿ ರಾತ್ರಿ 10 ಗಂಟೆಗೆ ಎದ್ನಿ ಅವ್ರು ಕುರಿಯಾರು ಏನು ಮಾಡ್ರು ಅವ್ರು ಕುರಿ ತಂದು ಹಾಕಿರು ಮತ್ತು ರಾತ್ರಿ ಕಾಲ್ ಮಾಡೋದ ನಂತರ ಅವ್ರು ಊರಾಗ ಮಲ್ಕೋಗಾರ ರಾತ್ರಿ ಮಳೆ ಹಂಗೈತಿ ಸಣ್ಣ ಇದು ಅವ್ರು ಊರಾಗ ಮಲ್ಕೋಗಾರ ಅಂದ ಯಾವ್ರಾಗ್ರಿ ಅಲ್ಲಿ ಒಂದು ಚಚ್ಗಂಡೆ ತೂರು ಸ್ವಾಮಿಗಳು ಹೊಲ್ದಾಗಿದ್ದು ಅವರು ಅವ್ರ ಕಾರ್ಬಾರ್ ಇದ್ದಂತ ಏನು ಮಾಡ್ದ ಅವಾಗ ಬ್ಯಾಟ್ರಿ ಸೆಲ್ ಕೊಡ್ತಾರೆ ನಮಗೆ ಅವ ಸೆಲ್ಲಿನ ಚೀಲ ಹೆಗಲ್ನ ಹಾಕೊಂಡು ಹೋಗ್ಬಿಟ್ಟು ಸೆಲ್ ಹೋಗೋ ಕುರಿಯ ತುಳು ಮಾಡ್ತಾನೆ ತೆಗರ ಅವಾಗ ಈ ಕೀಲಿ ಬೇಕು ಸೆಲ್ಲಿನ ಚೀಲ ನಾ ಬ್ಯಾಟ್ರಿ ಚಾರ್ಜಿಂಗ್ ಹಿಡ್ದ ಮಲ್ಕೊಂಡ್ಬಿಟ್ಟಿನಿ ಸೆಟ್ ಮಾಡಿ ನಾ ಚಾರ್ಜಿಂಗ್ ಮಲ್ಕೊಂಡು ಇನ್ನು ಕುರಿನಾಗ ಮಲ್ಕೊಂಡ್ಬಿಟ್ಟಿನ ಅಲ್ಲಿಗಾರ ಎಲ್ಲರೂ ಹಾರಲ್ಲ ಒಬ್ಬ ಹನುಮಂತನ ತೇಕರ ಉಂಡಿ ಕೊಡಕ್ಕೆ ಬಂದು ಪಂಚಬಿತ್ತ ಅವ ಒಬ್ಬ ಉರಿ ಚುಕ್ಕೋದು ಅನ್ನಕತ್ತ ಎದ್ದು ನಾವು ಯಾರು ಇಲ್ಲ ಒಬ್ಬ ಇದ್ದ ಬ್ಯಾಟ್ರಿ ನೋಡಿದ್ರು ಚಾರ್ಜಿಂಗ್ ಇಲ್ಲ ಸ್ವಲ್ಪ ಕುಡ್ ಹತ್ತಾಕಿತ್ತು ಭಾಳ ಕರಿಬೇವಂತೂ ಭಾಳ ಬೈದ್ನಿ ಮತ್ತು ನಿಮ್ಗೆ ಸ್ಪ್ರೇ ಹೇಳ್ತಾನ ಅವನು ನೇಂತಿಂದ ಮನುಷ್ಯ ಎಲ್ಲ ಬೈದ್ನಿ ಅವನು ಎಲ್ಲ ಬೈದ್ನಿ ಮತ್ತು ನಡ್ಸಬೇಕಲ್ಲ ಹೆಂಗಾರು ನಡ್ಸಾಕೈತಿ ನಾ ಬ್ಯಾಟ್ರಿ ಅದು ಕುಟ್ಟಿದ್ದು ಬ್ಯಾಟ್ರಿ ಐತವನಿ ರಾತ್ರಿ ಬೆಳಗಾಗ ಮತ್ತು ಹೆಚ್ಚು ಹತ್ತಾಕಿತ್ತು ಬ್ಯಾಟ್ರಿ ಇದು ಪ್ರತ್ಯಕ್ಷ ನನ್ನ ಕೈಯಾಗ ಹಾಂ ನಿಮ್ಗೆ ಆದ ಅನುಭವ ಇದೆ ಅನುಭವ ಸ್ವತಃನೇ ಇದು ಕರೀಂದ್ರ ಸ್ವಾಮಿ ಹೊಲ ಚಿಚ್ಕೊಂಡಿರು ಏನು ಸ್ವತಃ ಆಗಿತ್ತು ನನಗೆ ಹೌದ್ರಿ ಬ್ಯಾಟ್ರಿ ಹೆಚ್ಚು ಬೆಳ್ಕೊಳಕೈತಿ ಈಗ ಹೆಚ್ಚಿದಾಗ ಕಡಿಮೆ ಬೆಳ್ಬೇಕಲ್ಲ ಅದ ಮುಂದಕ್ಕೆ ಹೆಚ್ಚು ಬೆಳಕೈತಿ ನಾವು ಕಾರ್ಬಾರ್ ತಪ್ಪಾತ್ ಮತ್ತು ನಾ ದೇವ್ರಿಗೆ ತಪ್ಪು ನಾ ಕಾರ್ಬಾರ್ ಅವ್ನು ಹಿಂತೆ ಅಂತ ಬೇಯ್ದು ಮತ್ತೆ ನೀವು ಯಾಕೆ ಅವ್ ಬ್ಯಾಟ್ರಿ ಸೆಲ್ಲಿನ ಚೀಲ ಸಹಿತ ತೊಗೊಂಡು ಹೋದ ಅವಂದೇನು ತಪ್ಪಿಲ್ಲ ಅವಾಗ ಹಂಗೆ ಇತ್ತು ಎಲ್ಲ ಕುರಿ ಹುಡುಗ ತುಡು ಮಾಡ್ಕೋದು ಸೆಲ್ಗಳು ಅವ್ ಬ್ಯಾಟ್ರಿ ಸೆಲ್ ಬಾಕ್ಸ್ಗಳು ತರ್ತಾರೆ ಆ ಬಾಕ್ಸನ್ನು ತೊಗೊಂಡ್ಬಿಟ್ಟ ಮಕ್ಕಳ ನಮಗಿಲ್ಲ ಇಲ್ಲಿ ಕರೆ ದೇವ್ರು ನನಗೆ ಸ್ವತಃ ಚಾರ್ಜಿಂಗ್ ಹೆಚ್ಚು ಬೆಳಕೈತಿ ಕಡಿಮೆ ಇದ್ರೆ ಜಾಸ್ತಿ ಆದ ಬೆಳಕು ಹೆಚ್ಚು ಮುಂದೆ ಹೋಗೈತೆ ರಾತ್ರಿ ಆದಂಗೆ ನಾವು ಬೆಳಕು ಹಾಕಂತ ಬ್ಯಾಟ್ರಿ ಚೆಲ್ ಫುಲ್ ಕಡಿಮೆ ಹೋಗಲ್ಲ ಅದು ಇಂಥ ಪರಮೇಶ್ವರ ಅವತಾರ ಸುಳ್ಳು ಯಾರು ಮಾಡಿ ನಡೆಯಂಗಿಲ್ಲ ಹೇಳ್ದಟ್ಟು ಕಮ್ಮಿನೇ ಐತಿರಿ ಹೇಳ್ತೀನಿ